ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈ ವಿಡಿಯೋ ಬಂದು ಸೋಮವಾರ ಒಂದು ಸ್ವಲ್ಪ, ಮತ್ತು ಗುರುವಾರ ಒಂದು ಸ್ವಲ್ಪ, ಮತ್ತು ಶುಕ್ರವಾರ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಈಗ ಸೋಮವಾರ ಬೆಳಗ್ಗೆ ಕೆಲಸಗಳೆಲ್ಲ ಮುಗಿಸಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಈಗ ಮೊದಲಿಗೆ ನಾನು ಹೊಸಲು ಪೂಜೆಯನ್ನು ಮಾಡ್ತಾ ಇದ್ದೀನಿ. ಇವತ್ತು ಅಮ್ಮ ಮನೆಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಕೆಲಸಗಳಿತ್ತು, ಆ ಕೆಲಸಗಳನ್ನೆಲ್ಲ ಮುಗಿಸಿದ್ದಾದ್ಮೇಲೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಅದು ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತಾನೆ ಗೊತ್ತಿರಲಿಲ್ಲ ನಮ್ಮ ಮನೆಯವ್ರಿಗೆ ಕೆಲಸಗಳು. ಈ ವೀಕೆಲ್ಲ ಒಂದು ಸ್ವಲ್ಪ ಅವ್ರಿಗೆ ಕೆಲಸಗಳು ಜಾಸ್ತಿನೇ ಇತ್ತು. ನೆಕ್ಸ್ಟ್ ವೀಕೆಂಡ್ಗೆ ಹೋದ್ರೆ ಆಯಿತು ಅಂತ ಅಂದ್ಕೊಂಡಿದ್ವಿ. ಅಂದರೆ ಸಾಟರ್ಡೆ ಹೋಗಿದ್ದೀವಿ ಅಂದರೆ ಸಂಡೇ ಇದ್ದು ಮಂಡೇ ಇದ್ದು ಇನ್ನು ಮಂಗಳವಾರ ದಿನ ವಾಪಸ್ ಬೆಂಗಳೂರಿಗೆ ಬಂದರೆ ಆಯಿತು ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಆದರೆ ಮಂಗಳವಾರ ದಿನ ಮಗಳನ್ನು ತವ್ರ ಮನೆಯಿಂದ ಗಂಡನ ಮನೆಗೆ ಕಳಿಸ್ಕೊಡೋದಿಲ್ವಲ್ವಾ, ಇದೊಂದು ಶಾಸ್ತ್ರ ಇದೆ ಅಲ್ವಾ. ಹಾಗಾಗಿ ಮಂಗಳವಾರ ದಿನ ಅವರು ಕಳಿಸ್ಕೊಡೋದಿಲ್ಲ, ಬುಧವಾರ ಬಂದರೆ ಆಯಿತು ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಇನ್ನು ಮಂಡೇ ಬಂದು ರಿಪಬ್ಲಿಕ್ ಡೇ ಇತ್ತಲ್ವ, ಹಾಗಾಗಿ ಅವತ್ತಿನ ದಿನ ಲೀವ್ ಇರುತ್ತೆ. 3 ದಿನ ಲೀವ್ ಇರುತ್ತೆ, ಆರಾಮ್ಸೆ ಒಂದು ಸ್ವಲ್ಪ ಇರ್ಬೋದು, ಆ ಕೆಲಸಗಳು ಈ ಕೆಲಸಗಳು ಇರೋದಿಲ್ವಲ್ಲ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆಮೇಲೆ ನನ್ನ ತಮ್ಮ ಕಾಲ್ ಮಾಡಿ ಮದುವೆ ಇನ್ನು ಎಷ್ಟು ದಿನ ಇದೆ ಅಂತ ಅಂದ್ಕೊಂಡಿದ್ಯಾ, ಬಂದು ಹೋಗೋದಲ್ವಾ, ಇಲ್ಲಿ ಈ ಮನೆ ರಿನೋವೇಷನ್ ಕೆಲಸಗಳೆಲ್ಲ ಏನು ಚೆನ್ನಾಗಿ ಮಾಡಿದ್ದೀನಾ ಇಲ್ವಾ ಅಂತ ಒಂದ್ಸಲ ನೋಡ್ಕೊಂಡು ಹೋಗ್ಬೋದಲ್ವಾ ಬಂದು ಹಂಗೆ ಅಂತಂದ. ಆಮೇಲೆ ಸರಿ ಆಯಿತು ಅಂತಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿದ್ದಕ್ಕೆ ಅವರು ಇವತ್ತೊಂದು ಸ್ವಲ್ಪ ಕೆಲಸ ಇದೆ, ಒಂದು 4 ಗಂಟೆವರೆಗೂ ಕೆಲಸ ಇರ್ಬೋದು, 4 ಗಂಟೆ ಹಂಗೆ ಮನೆ ಬಿಟ್ಟರೆ ಆಯಿತು, ಒಂದು 5:30ಗೆಲ್ಲ ತಲುಪ್ತೀವಲ್ವಾ ಅಂತಂದ್ಬಿಟ್ಟು ಹೇಳಿದ್ರು. ಸರಿ ಆಯಿತು ಆವಾಗಲೇ ಹೋಗೋಣ ಅಂತ ಅಂದ್ಕೊಂಡು ನಾನು ಬೆಳಗ್ಗೆ ಆಸ್ ಯೂಶುವಲ್ ಎದ್ದು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿ ಇನ್ನು ಟಿಫನ್ಗೆ ಬಂದುಬಿಟ್ಟು ಹಿಂದಿನ ದಿನ ದೋಸೆ ಹಿಟ್ಟು ಒಂದು ಸ್ವಲ್ಪ ಉಳಿದಿತ್ತು, ಮತ್ತು ಆಲೂಗಡ್ಡೆ ಗ್ರೇವಿನೂ ಇತ್ತು. ಅದಕ್ಕೆ ನಾನು ವಾಂಗಿಬಾತನ್ನು ಮಾಡಿದೆ. ಇನ್ನು ದೋಸೆಗಳು ಬಂದು 2 ಆಗ್ತಾ ಇದ್ದಿದ್ದು, 2 ದೋಸೆ ಮತ್ತು ವಾಂಗಿಬಾತ್ ಮಾಡಿದ್ದೀನಿ ಅಂತಂದರೆ ಇವಾಗ ಟಿಫನ್ಗೆ ತಿನ್ನೋದಕ್ಕೂ ಆಗುತ್ತೆ ಮತ್ತು ಮಧ್ಯಾಹ್ನಕ್ಕೂ ಆಗುತ್ತೆ. ಇನ್ನೇನಾದರೂ ಗೊಜ್ಜೇನಾದರೂ ಉಳಿದಿತ್ತು ಅಂತಂದರೆ ಎತ್ಕೊಂಡು ಹೋದರೆ ಆಯಿತು ಅಂತ ಅಂದ್ಕೊಂಡು ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊತಾ ಇದ್ದೀನಿ. ಇವಾಗ ಹೊಸ್ಲು ಪೂಜೆ ಎಲ್ಲ ಮಾಡಿದ್ದಾಯಿತು. ಇನ್ನಿಲ್ಲಿ ನಾನು ಹೊಸ್ಲಿಗೆ ಸಿಂಪಲ್ಲಾಗಿ ರಂಗೋಲಿಯನ್ನು ಹಾಕಿದ್ದೆ. ಅದಾದಮೇಲೆ ಇಲ್ಲಿ ಕಾಮಧೇನು ಹಸುಗೂ ಅಷ್ಟೇ ಇನ್ನು ರೋಸ್ ಹೂಗಳು ಮತ್ತು ಹುಳಿ ಬೋಳಲ್ಲಿ ನಮ್ಮ ಗಿಡದಲ್ಲೇ ಬಿಟ್ಟಿರುವಂಥ ಸೇವಂತಿಗೆ ಹೂಗಳನ್ನೆಲ್ಲ ಹಾಕಿ ಅಲಂಕಾರ ಮಾಡಿದ್ದೀನಿ. ಈ ರೋಸ್ ಹೂಗಳಂತೂ 1 ತಿಂಗಳ ಮೇಲೆ ಆಯಿತು ತೊಗೊಂಬಂದು, ಇನ್ನೂ ಫ್ರೆಶ್ ಆಗಿದೆ. ಇನ್ನೇನು ಈ ಸೋಮವಾರ ರಿಪಬ್ಲಿಕ್ ಡೇ ಇದೆ ಅಲ್ವಾ, ಇವತ್ತಿಗೆ ಲಾಸ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಫ್ರೆಶ್ ಆಗಿದೆ ನೋಡಿ. ಅಂದರೆ ಡಿಸೆಂಬರಲ್ಲಿ ನಾನು ಒಂದು 15-16ನೇ ತಾರೀಕು ಏನೋ ಅಮ್ಮ ಮನೆಗೆ ಹೋಗಿದ್ನಲ್ವ, ಆವಾಗ ತೊಗೊಂಬಂದಿದ್ದು. ಇನ್ನೂ ಎಷ್ಟು ಫ್ರೆಶ್ ಆಗಿದೆ ನೋಡಿ, 1 ತಿಂಗಳ ಮೇಲೆ ಆಯಿತು. ಅದೇ ನಾವಿಲ್ಲಿ ಬೆಂಗಳೂರಲ್ಲಿ ದುಡ್ಡು ಕೊಟ್ಟು ತೊಗೊಂಬಂದಿದ್ದೀವಿ ಅಂತಂದರೆ ಅದೇನೋ ಒಂದು ಸ್ವಲ್ಪ ದಿನಕ್ಕೆ ಒಂದು 15 ದಿನ ಇದ್ದರೆ ಹೆಚ್ಚೆಚ್ಚು ಅಂತ ಅಂದ್ಕೊಳ್ತೀನಿ. ಅದೇ ಊರಿಂದ ತೊಗೊಂಬಂದಿದ್ದೀವಿ ಅಂತಂದರೆ ತುಂಬ ಫ್ರೆಶ್ ಆಗಿರುತ್ತೆ. ಇವಾಗ ಅಲ್ಲಿ ಹೊಸ್ಲತ್ರ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಇನ್ನು ನಮ್ಮ ಮನೆಯವರು ಇಲ್ಲಿ ದೇವ್ರ ಮನೆಯಲ್ಲಿ ದೀಪಗಳನ್ನು ಬೆಳಗಿ ಪೂಜೆ ಎಲ್ಲ ಮಾಡಿದ್ದಾರೆ. ಇನ್ನು ಗೇಟ್ ಹಾಕ್ಕೊಂಬಂದು ನಾನಿನ್ನು ಪದ್ಮಾವತಿ ಅಮ್ಮನವರ ಸ್ತೋತ್ರ 108 ಸಲ ಮತ್ತು ರಾಮಕೋಟಿಯನ್ನು 108 ಸಲ ಬರಿತೀನಿ. ಹಾಗೆ ಇಲ್ಲಿ ದೇವ್ರ ಮನೆಯಲ್ಲೂ ಸಹ ನೋಡ್ತಾ ಇರ್ಬೋದು, ಬರೀ ರೋಸುಗಳನ್ನೇ ಇಟ್ಟು ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿದ್ದೀನಿ. ಬರೀ ರೋಸುಗಳಿಟ್ರೂ ಒಂಥರ ಏನೋ ಒಂಥರ ಕಳೆಯಾಗಿ ಕಾಣುತ್ತೆ. ಈ ಸೇವಂತಿಗೆ ಹೂಗಳು ಮತ್ತು ರೋಸ್ ಹೂಗಳು ಮಿಕ್ಸಪ್ ಆಗಿ ಇಡೋದಕ್ಕಿಂತ ಬರೀ ರೋಸ್ ಹೂಗಳಿಟ್ರೇ ಒಂಥರ ಏನೋ ಒಂಥರ ಚೆನ್ನಾಗಿದೆ ಅಂತ ಅನಿಸ್ತಾ ಇರುತ್ತೆ ನನಗೆ. ಆಮೇಲೆ ನಾನು ಊರಿಂದ ಬರಬೇಕಾದ್ರೆ ಅಪ್ಪ ಸೇವಂತಿಗೆ ಹೂಗಳನ್ನ ತೊಗೊಂಬಂದು ಕೊಟ್ಟರು. ಅಲ್ಲಿ kg ಸೇವಂತಿಗೆ ಹೂಗಳು ಬಂದುಬಿಟ್ಟು 100 ರೂಪಾಯಿ ಅಂತೆ. ಬೆಳೆಯೋರ ಹತ್ರನೇ ತೊಗೊಂಬಂದಿದ್ದೀವಿ, ಅಲ್ಲಿ 100 ರೂಪಾಯಿ. ಅದೇ ಬೆಂಗಳೂರಲ್ಲಿ ಇಲ್ಲಿ ನಾವು ತೊಗೊಂಡಿದ್ದೀವಿ ಅಂತಂದರೆ ಒಂದು 250 ರೂಪಾಯಿ ಆದ್ರೂ ಆಗುತ್ತೆ. ನಮ್ಮ ಕಡೆ ಅಂತೂ 1/4 kg ಹೂವು 60-70, ಇದಂತೂ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಕೊಳ್ಬೋದು. ಯಾವಾಗಲೂ ರೇರಾಗಿ ಒಂದು 40 ರೂಪಾಯಿಗೋ 50 ರೂಪಾಯಿಗೋ ಕೊಡೋದು. ಇನ್ನು ಜಾಸ್ತಿ 60 ರೂಪಾಯಿ 70 ರೂಪಾಯಿ ಈ ರೀತಿಯಾಗಿ ಕೊಡ್ತಾ ಇರ್ತಾರೆ. ಇತ್ತೀಚೆಗಂತೂ ನಾನು ಹೂವು ತೊಗೊಳೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಇದೇ ರೋಸ್ ಹೂಗಳೇ ಇತ್ತಲ್ವಾ, ಹಾಗಾಗಿ ತೊಗೊಳೋದಕ್ಕೆ ಹೋಗಲಿಲ್ಲ. ಈಗೇನಾದರೂ ಹೂವಿನ ರೇಟು ಕಡಿಮೆ ಇದೆಯೇನೋ ನನಗೆ ಗೊತ್ತಿಲ್ಲ. ನಾನು ತೊಗೊಂಡು ಸುಮಾರು ದಿನ ಆಯ್ತಲ್ವಾ, ಹತ್ತತ್ರ 2 ತಿಂಗಳು ಆಗ್ತಾ ಬರ್ತಾ ಇದೆ ನಾನು ಹೂಗಳನ್ನು ತೊಗೊಂಡು. ಹಾಗಾಗಿ ಇವಾಗ ಹೂವಿನ ರೇಟ್ ಈ ಕಡೆ ಎಲ್ಲ ಹೆಂಗಿದೆ ಅಂತಂದ್ಬಿಟ್ಟು ನನಗೆ ಗೊತ್ತಿಲ್ಲ. ಇನ್ನು ನನಗೆ ಆಗಾಗ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇರ್ತೀರಾ, ರಾಮಕೋಟಿಯನ್ನು ಪ್ರತಿದಿನ ಬರೀತೀರಾ ಅಂತ
ಅಂತಂದ್ಬಿಟ್ಟು. ಹೌದು, ನಾನು ಪೂಜೆ ಮಾಡಿದಾಗಲೆಲ್ಲ ಪ್ರತಿದಿನ ಬರೀತಾ ಇದ್ದೀನಿ. ಯಾಕಂದರೆ ಈ ಶನಿವಾರ ದಿನ ಏನಾಗ್ತಾ ಇತ್ತು ಅಂತಂದರೆ, ನಾನು ಒಂದು ಪೇಜು ರಾಮಕೋಟಿಯನ್ನು ಕಂಪ್ಲೀಟ್ ಮಾಡಬೇಕು ಅಂತಂದರೆ ಒಂದು ಪೇಜಲ್ಲಿ ಒಂದು 250 ಸಲ ರಾಮರ ನಾಮವನ್ನು ಬರೀಬೇಕಾಗುತ್ತೆ. ಅದಾದಮೇಲೆ ನಾನು ಅದೇ ದಿನ 108 ಸಲ ಪದ್ಮಾವತಿ ಅಮ್ಮನವರ ಸ್ತೋತ್ರನೂ ಹೇಳ್ಕೊಳ್ಬೇಕಾಗುತ್ತಲ್ವ. ಹಾಗಾಗಿ ನನಗೆ ಏನಿಲ್ಲ ಅಂತಂದರೂ ಒಂದು 45 ಮಿನಿಟ್ಸಿಂದ 1 ಅವರ್ವರೆಗೂ ಟೈಮ್ ತಗೊಳ್ತಾ ಇತ್ತು. ಆಮೇಲೆ ಒಂದೊಂದು ಸಲ ಶನಿವಾರದ ದಿನ ಪೂಜೆ ಮಾಡೋದು ಮಿಸ್ ಆಗುತ್ತಲ್ವ, ಆವಾಗ ಆ ಒಂದು ಪೇಜನ್ನು ನೆಕ್ಸ್ಟ್ ವೀಕು ಕವರ್ ಮಾಡ್ಕೊಳ್ಬೇಕಾಗ್ತಾ ಇತ್ತು. ಆವಾಗ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಆಗ್ತಾಯಿತ್ತು. ಇನ್ನು ಬೇರೆ ಕೆಲಸಗಳೆಲ್ಲ ಮಾಡ್ಕೊಳ್ಳೋದಕ್ಕೆ ಆವಾಗ ಲೇಟ್ ಆಗಿಬಿಡ್ತಾ ಇತ್ತು. ಹಾಗಾಗಿ ಸರಿ ಆಯಿತು, ಪ್ರತಿದಿನ 108 ಸಲ ರಾಮರ ನಾಮವನ್ನು ಬರೆದ್ರೆ ನನಗೆ ಅನುಕೂಲವಾಗಿರುತ್ತೆ ಅಂತಂದ್ಬಿಟ್ಟು ಇವಾಗ ಪ್ರತಿದಿನ ಪೂಜೆ ಮಾಡಿದಾಗಲೆಲ್ಲ 108 ಸಲ ರಾಮರ ನಾಮವನ್ನು ಬರೀತಾ ಇದ್ದೀನಿ. ನೆಕ್ಸ್ಟ್ ಈಗ ರಾಮಕೋಟಿ ಎಲ್ಲ ಬರೆದು ಪದ್ಮಾವತಿ ಅಮ್ಮನವರ ಸ್ತೋತ್ರ ಎಲ್ಲ ಹೇಳ್ಕೊಂಡಿದ್ದಾಯಿತು. ಈಗ ಟಿಫನ್ ಬಂದ್ಬಿಟ್ಟು ವಾಂಗಿ ಬಾತನ್ನು ಮಾಡಿಟ್ಟೆ. ಇನ್ನು ದೋಸೆ ಹಿಟ್ಟು ಒಂದು ಸ್ವಲ್ಪ ಉಳಿದಿತ್ತು ಅಂತ ಹೇಳಿದ್ನಲ್ವ, ಒಂದು 2 ದೋಸೆಗಳಿಗಾಗುವಷ್ಟು ಇಟ್ಟಿತ್ತು. ಇವಾಗ ಒಂದು 2 ದೋಸೆಗಳನ್ನು ಹಾಕ್ತಾ ಇದ್ದೀನಿ. ಒಂದು ದೋಸೆ ನನಗೆ, ಒಂದು ದೋಸೆ ನಮ್ಮ ಮನೆಯವ್ರಿಗೆ ಅಂತಂದ್ಬಿಟ್ಟು. ಆಮೇಲೆ ಒಂದು ಸ್ವಲ್ಪ ವಾಂಗಿಬಾತನ್ನು ತಿಂದ್ಕೊಂಡ್ರೆ ಇನ್ನು ಮಧ್ಯಾಹ್ನಕ್ಕೆ ಇನ್ನೊಂದು ಸ್ವಲ್ಪ ವಾಂಗಿಬಾತ್ ಇರುತ್ತೆ, ಅದನ್ನು ಮಧ್ಯಾಹ್ನ ಊಟ ಮಾಡಿಕೊಂಡು ಇನ್ನು ಉಳಿದಿರೋ ಕೆಲಸಗಳೆಲ್ಲ ಮುಗಿಸಿ ಹಾಗೆ ಟೀ ಮಾಡಿ ಕುಡಿದು, ಇನ್ನೇನಾದರೂ ಗೊಜ್ಜೇನಾದರೂ ಉಳಿದಿತ್ತು ಅಂತಂದರೆ ಮತ್ತು ಹಾಲೇನಾದರೂ ಉಳಿದಿತ್ತು ಅಂತಂದರೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಊರಿಗೆ ತೊಗೊಂಡು ಹೋಗೋದಕ್ಕೆ ಸರಿ ಹೋಗ್ಬಿಡುತ್ತೆ ಅಂತಂದ್ಬಿಟ್ಟು ಇವಾಗ ದೋಸೆಗಳನ್ನು ಹಾಕ್ತಾಯಿದ್ದೀನಿ. ಈಗ ಟಿಫನ್ ಎಲ್ಲ ತಿಂದಿದ್ದಾದಮೇಲೆ ಹಾಗೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ. ಇನ್ನು ಕುತ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತಂದ್ಬಿಟ್ಟು ಲಾಸ್ಟ್ ವಿಡಿಯೋ ಹಾಕಿದ್ನಲ್ವ, ಆ ವಿಡಿಯೋನ ಎಡಿಟಿಂಗ್ ಮಾಡಿಕೊಂಡು ಕುತ್ಕೊಂಡಿದ್ದೆ. ಆಮೇಲೆ ಆ ವಿಡಿಯೋ ಎಡಿಟಿಂಗ್ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಒಂದು 12:45 ಹಂಗೆ ಟೈಮ್ ಆಗಿತ್ತು. ಆವಾಗ ಇನ್ನು ಪಾತ್ರೆಗಳಿತ್ತಲ್ವ, ಪಾತ್ರೆಗಳೆಲ್ಲ ವಾಶ್ ಮಾಡಿ ಇನ್ನು ಕೆಲಸಗಳೇನಾದರೂ ನೋಡೋಣ ಅಂತ ಇದ್ದೆ. ಆವಾಗ ದೇವ್ರ ಮನೆ ಕಡೆ ನೋಡಿದ್ರೆ ಇನ್ನೂ ಕಾಮಾಕ್ಷಿ ಅಮ್ಮನವ್ರ ದೀಪ ಅನ್ನೋದು ಉರಿತಾ ಇತ್ತು. ನಾನು ಪೂಜೆ ಮಾಡಬೇಕಾದ್ರೆ ಒಂದು 9:15 9:45 ಹಂಗಾಗಿತ್ತು. ಆವಾಗ ನಮ್ಮ ಮನೆಯವರು ದೀಪಗಳನ್ನು ಬೆಳಗ್ಗೆ ಪೂಜೆ ಮಾಡಿದ್ದು. ಇವಾಗ 12:45 ಆದರೂ ಇನ್ನೂ ಕಾಮಾಕ್ಷಿ ಅಮ್ಮನವ್ರ ದೀಪ ಅನ್ನೋದು ಉರಿತಾ ಇದೆ ಅಲ್ವಾ ಅಂತಂದ್ಬಿಟ್ಟು ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ಇನ್ನು ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟು ಈಗ ಪೂಜೆಗೆ ಬಳಸ್ಕೊಂಡಿರುವಂತಹ ಬೆಳ್ಳಿ ಬಟ್ಲು, ಆಮೇಲೆ ತಟ್ಟೆ, ಗ್ಲಾಸು, ಈ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಇವಾಗ ಒಂದು ಒಣ ಬಟ್ಟೆಯಿಂದ ಒರೆಸಿ ಇಡ್ತಾ ಇದ್ದೀನಿ. ಈಗ ಬೆಳ್ಳಿ ದೇವ್ರ ಸಾಮಾನುಗಳನ್ನೆಲ್ಲ ಒಂದು ಒಣ ಬಟ್ಟೆಯಿಂದ ಒರೆಸಿ ತಗೊಂಡೋಗಿ ದೇವ್ರ ಮನೇಲಿ ಇಡ್ತಾ ಇದ್ದೀನಿ. ಇನ್ನು ಆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿದ್ದಾದಮೇಲೆ ಹಿಂದಿನ ದಿನ ಅಮಾವಾಸ್ಯೆ ಇತ್ತಲ್ವಾ, ಹಾಗಾಗಿ ಇಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಗಂಧ, ಕುಂಕುಮ ಮತ್ತು ರಂಗೋಲಿ ಎಲ್ಲ ಹಾಕಿದ್ದೆ. ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಕಿಚನ್ ಕೌಂಟರ್ ಟಾಪ್ ಎಲ್ಲ ಒಂದು ಸಲ ಒರೆಸ್ಕೊಂಬಂದ್ಬಿಡೋಣ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಇನ್ನೂ ಟೈಮ್ ಆಗಿರಲಿಲ್ಲ, ಒಂದು 2 ಗಂಟೆ ಹಂಗೆ ಊಟ ಮಾಡ್ತೀನಿ ಅಂತ ಹೇಳಿದರು ನಮ್ಮ ಮನೆಯವರು. ಸರಿ ಆಯಿತು, ಈ ಗ್ಯಾಸ್ ಸ್ಟವ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಇವಾಗ ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಈಗ ಗ್ಯಾಸ್ ಸ್ಟವ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಹಾಗೆ ಮಧ್ಯಾಹ್ನ ಊಟ ತಿಂದು ಇನ್ನು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇನ್ನು ವೆಟ್ ಕಸ, ಡ್ರೈ ಕಸ ಇದೆಲ್ಲ ಇರುತ್ತಲ್ವ, ಅದನ್ನೆಲ್ಲ ತೊಗೊಂಡೋಗಿ ಕೆಳಗಡೆ ಡ್ರಮ್ಗಳಲ್ಲಿ ಹಾಕಿ ಇವಾಗ ಒಂದು 4 ಗಂಟೆ ಹಂಗೆ ಇಲ್ಲಿ ಮನೆ ಬಿಟ್ವಿ. ಇಲ್ಲಿ ಟೈಮ್ ಸಹ ನಾನು ತೋರಿಸ್ತೀನಿ. ಇಲ್ಲಿ ಹೊಸಕೋಟೆಗೆ ರೀಚ್ ಆಗೋಷ್ಟರಲ್ಲಿ ಟೈಮ್ ಬಂದು ಒಂದು 4:15 ಹಂಗಾಗಿತ್ತು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕಾಣಿಸ್ತಾ ಇರುತ್ತೆ 4:10 15 ಏನೋ ಟೈಮ್ ಆಗಿತ್ತು.
ಇವಾಗ ಇಲ್ಲಿ ಟೈಮ್ ನೋಡ್ತಾ ಇರ್ಬೋದು, ಒಂದು 5:30 ಆಗಿದೆ. ಮಧ್ಯದಲ್ಲಿ ನಾವು ಮನೆಗೆ ತಿಂಡಿ ತಗೊಳ್ಳೋದಕ್ಕೆ ಮತ್ತು ಅಮ್ಮಗೆ ಎಲೆ ಅಡಿಕೆ ತಗೊಳ್ಳೋದಕ್ಕೆ ಅಲ್ಲೊಂದು ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿರ್ತೀವಿ. ಇನ್ನು ನಾನು ಮನೆಗೆ ಬಂದ ಮೇಲೆ ಸೋಮವಾರ ದಿನ ಆಗಿರ್ಬೋದು, ಮಂಗಳವಾರ ದಿನ ಆಗಿರ್ಬೋದು, ಬುಧವಾರ ದಿನ ಆಗಿರ್ಬೋದು ಏನು ವೀಡಿಯೋಸೇ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನನಗೆ ಇಲ್ಲಿಗೆ ಬಂದಿದ್ದ ತಕ್ಷಣವೇ ಕೆಲಸಗಳನ್ನೋದು ಸ್ಟಾರ್ಟ್ ಆಯಿತು. ಬಂದು ಓಡಾಡ್ತಾ ಇದ್ದರೆ ಕಾಲಿಗೆ ಫ್ಲೋರ್ ಮೇಲೆ ಮಣ್ಣನ್ನೋದು ಸಿಗ್ತಾಯಿತ್ತು. ಹಾಗಾಗಿ ಒಂದು 5 ನಿಮಿಷ ಕೂತ್ಕೊಂಡು ಹಂಗೆ ಮನೆಯೆಲ್ಲ ಕಸ ಗುಡಿಸ್ದೆ. ಇನ್ನು ಮನೆ ಮುಂದೆ ಎಲ್ಲ ಕಸ ಗುಡಿಸ್ದೆ. ಇನ್ನು ನೆಕ್ಸ್ಟ್ ಡೇ ಅಂತೂ ಇನ್ನು ಕಾಫಿ ಟೀಗಳು ಮಾಡೋದು ಮತ್ತು 3 ಟೈಮು ಅಡುಗೆಗಳು ಮಾಡೋದು, ಕೆಲಸದವ್ರಿಗೂ ಅಷ್ಟೇ ಕಾಫಿ ಟೀ ಕೊಡಬೇಕು ಮತ್ತು ಅವ್ರಿಗೂ ಅಡುಗೆ ಮಾಡೋದು, ಇನ್ನು ಪಾತ್ರೆ ವಾಶ್ ಮಾಡೋದು, ಮನೆ ಕ್ಲೀನಿಂಗ್ ಕೆಲಸಗಳು ಅಂದರೆ ಕಸ ಗುಡಿಸೋದು, ಈ ಥರ ಕೆಲಸಗಳಲ್ಲಿ ನನಗೆ ಟೈಮೇ ಸಿಗ್ತಾ ಇರಲಿಲ್ಲ. ಹಾಗಾಗಿ ಸೋಮವಾರ, ಮಂಗಳವಾರ, ಬುಧವಾರ ದಿನ ಏನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೇ ಹೋಗಲಿಲ್ಲ. ಇನ್ನು ಗುರುವಾರ ದಿನ ಬಂದು ಒಂದು ಸ್ವಲ್ಪ ವೀಡಿಯೋಸನ್ನು ಮಾಡಿಕೊಂಡೆ. ಇನ್ನು ನನ್ನ ವೀಡಿಯೋಸನ್ನು ಮೊದಲಿಂದ ನೋಡಿರೋರಿಗೆ ಗೊತ್ತಾಗುತ್ತೆ ಅಮ್ಮ ಮನೆ ಯಾವ ರೀತಿಯಾಗಿತ್ತು, ಇವಾಗ ಯಾವ ರೀತಿಯಾಗಿ ರೆಡಿ ಆಗ್ತಾ ಇದೆ ಅಂತಂದ್ಬಿಟ್ಟು. ಮೊದಲು ನಾನು ಫೇಸ್ ತೋರಿಸ್ದೆ ವೀಡಿಯೋಸನ್ನು ಮಾಡ್ತಾ ಇದ್ನಲ್ವ, ಆವಾಗ ಬಂದುಬಿಟ್ಟು ಬೇರೆ ಥರ ಇಲ್ಲಿ ಪಾರ್ಕಿಂಗ್ ಟೈಲ್ಸ್ ಅನ್ನೋದು ಇತ್ತು ಮನೆ ಮುಂದೆ. ಇನ್ನು ಅದಾದಮೇಲೆ ಚೇಂಜ್ ಮಾಡಿದ್ರು. ಆಮೇಲೆ ಒಂದು ಸ್ವಲ್ಪ ಕೆಳಗಡೆ ಅಲ್ಲಿ ಏನು ಡೌನ್ಗಿತ್ತು, ಅಲ್ಲಿ ಸಿಮೆಂಟ್ ಎಲ್ಲ ಹಾಕಿರಲಿಲ್ಲ, ಅದೊಂದು ಸ್ವಲ್ಪ ಪೆಂಡಿಂಗ್ ಕೆಲಸ ಇತ್ತು. ಅಲ್ಲೆಲ್ಲ ಸಿಮೆಂಟ್ ಮಾಡಿ ಇವಾಗ ಬೇರೆ ಒಂದು ಗೇಟನ್ನು ಇಟ್ಟು ಮತ್ತು ಗ್ರಿಲ್ಸ್ ಎಲ್ಲ ಹಾಕಿ ಕವರ್ ಮಾಡಿದ್ದಾರೆ. ಅದಾದಮೇಲೆ ಇಲ್ಲಿ ಟೆರೇಸ್ ಮೇಲೂ ಅಷ್ಟೇ ನಾನು ತೋರಿಸ್ತಾ ಇದ್ದೆ ಆವಾಗ ಹಿಂದಿನ ವೀಡಿಯೋಗಳಲ್ಲೆಲ್ಲ. ಇಲ್ಲೆಲ್ಲ ಗ್ಲಾಸ್ ಹಾಕಿದ್ದಾರೆ. ಇಲ್ಲಿ ಎಂದು ಗ್ಲಾಸ್ ಹಾಕಿದ್ದಾರೆ ಅಂತಂದರೆ ಇಲ್ಲಿ ರಾಗಿ ಮೂಟೆಗಳು ಮತ್ತು ಅಕ್ಕಿ ಮೂಟೆಗಳು, ಈ ಥರ ದವಸ ಧಾನ್ಯಗಳೆಲ್ಲ ಇಟ್ಕೊಳ್ಳೋದಕ್ಕೆ ಆ ರೂಮ್ ಒಳಗಡೆ ಜಾಗ ಸಾಕಾಗ್ತಾ ಇರಲಿಲ್ಲ. ಹಾಗಾಗಿ ಇಲ್ಲಿ ಹೊರಗಡೆ ಇಟ್ಕೊಳ್ಬೋದಲ್ವಾ ಅಂತಂದ್ಬಿಟ್ಟು ಈ ಥರ ಗ್ಲಾಸನ್ನು ಹಾಕ್ಸಿದ್ದಾರೆ. ಇಲ್ಲಿ ಗೋಡೆ ಕಟ್ಟಬೇಕು ಅಂತಂದರೆ ತುಂಬ ಬಜೆಟ್ ಆಗುತ್ತೆ. ಇವಾಗ ಮದುವೆ ಬೇರೆ ನಮ್ಮದೇ ಇರೋದ್ರಿಂದ ಆದಷ್ಟು ಸಾಲಗಳಿಲ್ಲದೆ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಬಜೆಟಲ್ಲೇ ನೋಡಿಕೊಂಡು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಈ ಥರ ಎಲ್ಲ ನನ್ನ ತಮ್ಮ ಪ್ಲ್ಯಾನ್ ಮಾಡ್ತಾ ಇದ್ದ. ಇನ್ನು ಅಲ್ಲಿ ಹಸು ಮನೆಯಲ್ಲೂ ಅಷ್ಟೇ ಆ ಕಡೆಗೆ ಒಂದು ಡೋರನ್ನು ಇಡಿಸಿದ್ದಾರೆ. ಯಾಕಂದರೆ ಈ ಮಳೆ ಬಂದಾಗಲೆಲ್ಲ ಪ್ರತಿ ಸಲ ರೇಷ್ಮೆ ಹುಳು ಮನೆಗೆ ಹೋಗಬೇಕು ಅಂತಂದರೆ ರೌಂಡ್ ಹಾಕ್ಕೊಂಡು ಹೋಗ್ಬೇಕಾಗ್ತಾಯಿತ್ತು. ಆಮೇಲೆ ಮಳೆ ಬಂದಾಗಲೆಲ್ಲ ಆ ಮಳೆಯಲ್ಲೇ ನೆನ್ಕೊಂಡು ಹೋಗ್ಬೇಕಾಗ್ತಾಯಿತ್ತು. ಇನ್ನು ಆ ರೇಷ್ಮೆ ಹುಳು ಸೊಪ್ಪು ಇರ್ತಾಯಿತ್ತಲ್ವ, ಅದನ್ನು ತೊಗೊಂಬಂದು ಹಸುಗಳಿಗೆ ಹಾಕಬೇಕು ಅಂತಂದ್ರೂ ಮಳೆಯಲ್ಲಿ ನೆನ್ಕೊಂಡು ಬರಬೇಕಾಗ್ತಾಯಿತ್ತಂತೆ. ಹಾಗಾಗಿ ಅಲ್ಲೊಂದು ಡೋರ್ ಇಟ್ಬಿಟ್ರೆ ಆರಾಮ್ಸೆ ಒಳಗಡೆ ಓಡಾಡ್ಕೊಂಡಿರ್ಬೋದು. ಆ ಶೀಟ್ ಎಲ್ಲ ಇರುತ್ತೆ, ಮಳೆ ನೀರು ಬೀಳೋದಿಲ್ಲ ಅಂತಂದ್ಬಿಟ್ಟು ಅಲ್ಲೊಂದು ಡೋರನ್ನು ಇಟ್ಟಿದ್ದಾರೆ. ಅದಾದಮೇಲೆ ಇನ್ನು ಇಲ್ಲಿ ಹುಳು ಮನೆ ಹಿಂದೆ ಇಲ್ಲೆಲ್ಲ ಮಣ್ಣೆ ಇತ್ತು. ಇಲ್ಲಿ ಅಮ್ಮ ಅರಿಶಿನ ಎಲ್ಲ ಹಾಕ್ಕೊಂಡಿದ್ರು, ಅದನ್ನೆಲ್ಲ ಅಗ್ದು ತಗೊಂಡೋಗಿ ಟೆರೇಸ್ ಮೇಲೆ ಬಿಸಿಲಿಗೆ ಒಣಗಾಕಿದ್ವಿ. ಇನ್ನಿಲ್ಲಿ ಹುಳು ಮನೆ ಹತ್ರ ಎಲ್ಲ ಪೈಪ್ಲೈನ್ ಹೋಗಿತ್ತು. ಇಲ್ಲಿ ಒಂದು ಸ್ವಲ್ಪ ಎಲ್ಲ ಅಗ್ದು ಪೈಪ್ಗಳನ್ನು ಹಾಕಿದ್ರು. ಅಲ್ಲಿ ಟೆರೇಸ್ ಮೇಲೆ ಒಂದು ಟಾಯ್ಲೆಟನ್ನು ಕಟ್ಸಿದ್ರಲ್ವ, ಆವಾಗ ಆ ನೀರೆಲ್ಲ ಹೋಗೋದಕ್ಕೆ ಒಂದು ಪೈಪ್ಲೈನ್ ಅಂತ ಮಾಡಿದರು. ಅದಕ್ಕೆಲ್ಲ ಒಂದು ಸ್ವಲ್ಪ ಸಿಮೆಂಟನ್ನು ಮಾಡಿಸಿ ಈ ಥರ ಎಲ್ಲ ಕೆಲಸಗಳು ಗುರುವಾರ ಮತ್ತು ಶುಕ್ರವಾರ 2 ದಿನ ಕಂಪ್ಲೀಟ್ ಆಯಿತು. ಇನ್ನು ಪೇಂಟಿಂಗ್ ಕೆಲಸ ಒಂದು ಬಾಕಿ ಇದೆ, ಅದನ್ನು ಮಂಡೆಯಿಂದ ಶುರು ಮಾಡ್ಕೊಳ್ತಾರಂತೆ. ನೆಕ್ಸ್ಟ್ ಹಾಗೆ ನಾನು ಹುಳು ಮನೆ ಹತ್ರ ಇರಬೇಕಾದ್ರೆ ನಮ್ಮ ಚಿಕ್ಕಮ್ಮ ಬಂದರು. ಅವ್ರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಡೈರೆಕ್ಟಾಗಿ ಅವ್ರ ಮನೆ ಕಾಣುತ್ತೆ ಹುಳು ಮನೆಯಿಂದ. ಅಲ್ಲಿ ಬಾಳೆ ಗಿಡದಲ್ಲಿ ಬಾಳೆ ಗೊನೆಗಳನ್ನೋದು ಬಿಟ್ಟಿತ್ತು. ಡೈರೆಕ್ಟಾಗಿ ಇದೆಲ್ಲ ಕಾಣಿಸ್ತಾ ಇತ್ತು ನನಗೆ ಅಲ್ಲಿ ನಮ್ಮ ಮನೆಯಿಂದನೇ. ನಾನು ನಮ್ಮ ಚಿಕ್ಕಮ್ಮ ಹತ್ರ ಹೇಳಿದೆ, ಈ ಥರ ಬಾಳೆ ಗೊನೆಗಳೆಲ್ಲ ಬಿಟ್ಟಿದೆ ಅಲ್ವಮ್ಮ ಬಾಳೆ ಗಿಡದಲ್ಲಿ ಅಂತಂದಿದ್ದಕ್ಕೆ, ಹ್ಞೂ ಅಮ್ಮ ಒಂದು 3 ಗೊನೆ ಅನ್ನೋದು ಬಿಟ್ಟಿದೆ ಅಂತಂದ್ಬಿಟ್ಟು ಹೇಳಿದ್ರು. ನನಗೆ ಆ ಬಾಳೆ ಗೊನೆಗಳನ್ನು ನೋಡೋದಕ್ಕೆ ಆಸೆ ಆಯಿತು. ಹಾಗಾಗಿ ಅವ್ರ ಮನೆ ಹತ್ರ ಬಂದು ಹಾಗೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದು. ಆಮೇಲೆ ಬಾಳೆ ಗಿಡದಲ್ಲಿ ಬಾಳೆ ಗೊನೆಯನ್ನು ನೋಡಿದೆ. ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು. ಬಾಳೆ ಗಿಡದಲ್ಲಿ ಬಾಳೆ ಗೊನೆಗಳನ್ನು, ಅಷ್ಟು ದೊಡ್ಡ ದೊಡ್ಡ ಗೊನೆಗಳನ್ನು ನೋಡಿ. ಇನ್ನು ಇವಾಗ ಶುಕ್ರವಾರ ಸಂಜೆ ಆಗೋಯ್ತು, ಒಂದು 3 ಗಂಟೆ ಹಂಗೆ ಅಮ್ಮ ಮನೆ ಬಿಟ್ವಿ. ಇವಾಗ ವಾಪಸ್ ಬೆಂಗಳೂರಿಗೆ ಬರ್ತಾಯಿದ್ದೀವಿ.
ಇವಾಗ ಮನೆಗೆ ಬರೋಷ್ಟರಲ್ಲಿ ಒಂದು 4:15 ಹಂಗಾಯಿತು. ಬಂದಿದ್ದ ತಕ್ಷಣವೇ ಇಲ್ಲೂ ಕೆಲಸಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಶುಕ್ರವಾರ ಆಗಿತ್ತಲ್ವ, ಇನ್ನು ಮನೆ ದೇವ್ರ ವಾರ, ಇನ್ನು ದೀಪ ಹಚ್ಬೇಕಲ್ವ. ಮನೆ ಏನು ಒರೆಸೋದಕ್ಕೆ ಹೋಗಲಿಲ್ಲ. ಶನಿವಾರ ದಿನ ಮನೆ ಒರೆಸಿದ್ದು, ಭಾನುವಾರ ಪೂಜೆ ಮಾಡಿದ್ದು, ಸೋಮವಾರ ಹಂಗೆ ಪೂಜೆ ಮಾಡಿ ಹೊರಟಿದ್ದಲ್ವ. ಹಾಗಾಗಿ ಮನೆ ಒರೆಸೋದೇನೂ ಬೇಡ. ಇನ್ನು ಮನೆಯೆಲ್ಲ ಕಸ ಗುಡಿಸಿ, ಬಾಲ್ಕನಿಗಳು, ಇನ್ನು ಹೊಸ್ಲು ಮುಂದೆ ಎಲ್ಲ ಕಸಗಳೆಲ್ಲ ಗೂಡಿಸಿ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡೋಣ ಅಂತಂದ್ಬಿಟ್ಟು ಇವಾಗ ತೊಗೊಂಬಂದಿರೋ ಐಟಮ್ಸ್ನೆಲ್ಲ ತೆಗೆದಿಡ್ತಾಯಿದ್ದೀನಿ. ಹೂವು ಎಲ್ಲ ತೊಗೊಂಬಂದಿದ್ನಲ್ವ, ಆ ಹೂವು ಎಲ್ಲ ತೆಗೆದು ಫ್ರಿಜ್ಜಲ್ಲಿಟ್ಟು, ಇನ್ನು ಸಾಂಬಾರುಗಳೆಲ್ಲ ತೊಗೊಂಬಂದಿದ್ದೆ ನಾನು. ಸಂಜೆಗೆ ಮಾಡೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು, ಯಾಕಂದರೆ ಈ ಕೆಲಸ ಮತ್ತು ವೀಡಿಯೋಗೆ ವಾಯ್ಸ್ ಓವರ್ ಕೊಡಬೇಕಾಗಿತ್ತು, ಈ ಕೆಲಸಗಳೆಲ್ಲ ಇತ್ತು. ಹಾಗಾಗಿ ಸಾಂಬಾರು ತೊಗೊಂಬಂದಿದ್ದೆ ಅಲ್ಲಿಂದನೇ. ರೈಸ್ ಮಾಡಿಕೊಂಡ್ರೆ ಆಗುತ್ತಲ್ವ ಅಂತಂದ್ಬಿಟ್ಟು ಮಧ್ಯಾಹ್ನ ಅಲ್ಲಿ ಅಮ್ಮ ಮನೆಯಲ್ಲಿ ಇದ್ಕಿನ ಬೇಳೆ ಸಾಂಬಾರನ್ನು ಮಾಡಿದ್ದೆ. ಕೆಲಸದವರು ಇದ್ರಲ್ವ, ಅವ್ರಿಗೆ ಮತ್ತು ನಮಗೆ ಎಲ್ಲ ಇದ್ಕಿನ ಬೇಳೆ ಸಾಂಬಾರನ್ನು ಮಾಡಿದ್ದೆ. ಆ ಸಾಂಬಾರನ್ನು ತೊಗೊಂಬಂದೆ. ಅದಾದಮೇಲೆ ತುಪ್ಪ ಜಾಸ್ತಿ ಇತ್ತು ಅಲ್ಲಿ, ಆ ತುಪ್ಪ ಒಂದು ಬಾಕ್ಸಲ್ಲಿ ಹಾಕಿ ತೊಗೊಂಬಂದೆ. ಆಮೇಲೆ ಇನ್ನು ಇದ್ಕಿನ ಕಾಳಿತ್ತು ಒಂದು ಸ್ವಲ್ಪ, ಅದನ್ನು ಅಷ್ಟೇ ಅಮ್ಮ ತೊಗೊಂಡೋಗಿ ನೆಕ್ಸ್ಟ್ ಡೇ ಹಂಗೆ ಮಾಡ್ಕೊ ಅಂತಂದರು. ಅದನ್ನು ಒಂದು ಸ್ವಲ್ಪ ಕವರಲ್ಲಿ ಹಾಕ್ಕೊಟ್ಟಿದ್ರು. ಆ ಒಂದು ಇದ್ಕಿನ ಕಾಳನ್ನು ತೊಗೊಂಬಂದು ಇವಾಗ ಬಟ್ಲಲ್ಲಿ ತೆಗೆದಿಟ್ಟು ಎಲ್ಲ ಕೌಂಟರ್ ಟಾಪ್ ಮೇಲೆ ಇಟ್ಟೆ. ಇನ್ನು ಹಂಗೆ ಮನೆಯೆಲ್ಲ ಕಸ ಗುಡಿಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ. ಈಗ ಮನೆ ಕಸ ಗುಡಿಸಿ, ಕಾರಿಡಾರ್ ಕಸ ಗುಡಿಸಿ, ಮತ್ತು ಬಾಲ್ಕನಿಗಳೆಲ್ಲ ಕಸ ಗುಡಿಸಿದ್ದಾಯಿತು. ಇವಾಗ ಸ್ನಾನ ಮಾಡ್ಕೊಂಡು ಬಂದು ಈಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮ ಮನೆಯಿಂದ ಬರಬೇಕಾದ್ರೆ ನಾನು ಸ್ನಾನ ಏನೂ ಮಾಡೋದಕ್ಕೆ ಹೋಗಲಿಲ್ಲ ಅಲ್ಲಿ, ಯಾಕಂದರೆ ಇಲ್ಲಿ ಬಂದು ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ದೀಪ ಬೆಳಗೋದಕ್ಕೆ ಸರಿ ಹೋಗ್ಬಿಡುತ್ತೆ ಅಂತಂದ್ಬಿಟ್ಟು ನಾನು ಅಲ್ಲಿ ಫೇಸ್ ವಾಶ್ ಮಾಡಿಕೊಂಡು ಹಂಗೆ ಬಂದುಬಿಟ್ಟೆ. ಇಲ್ಲಿ ಬಂದು ಇವಾಗ ಕ್ಲೀನಿಂಗ್ ಕೆಲಸಗಳನ್ನೆಲ್ಲ ಮಾಡಿ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಹೊಸ್ಲ ಹತ್ರನೂ ಅಷ್ಟೇ ಹೊಸ್ಲು ಒರೆಸಿ, ಹೊಸ್ಲಿಗೆ ಗಂಧ ಕುಂಕುಮ ಇಟ್ಟು, ರಂಗೋಲಿ ಎಲ್ಲ ಹಾಕಿ, ಹೂವು ಎಲ್ಲ ಇಟ್ಟು ಈಗ ಇಲ್ಲಿ ಹೊಸ್ಲ ಹತ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಒಂದು 6 ಗಂಟೆಗೆ ಎಲ್ಲ ಕೆಲಸಗಳು ಮುಗೀತು. ಬಂದಿದ್ದ ತಕ್ಷಣವೇ ಕೆಲಸಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಕ್ಕೆ ಒಂದು 6 ಗಂಟೆಗೆ ಎಲ್ಲ ಕೆಲಸಗಳು ಮುಗೀತು. ಇವಾಗ ಶುಕ್ರವಾರ ಆಗಿರೋದ್ರಿಂದ ಹೊಸ್ಲ ಹತ್ರ ದೀಪಗಳನ್ನು ಬೆಳಗಿ ಇವಾಗ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಈಗ ನಾನು ಹೊಸ್ಲ ಹತ್ರ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡಾಗ ಗೋಧೂಳಿ ಟೈಮೂ ಸ್ಟಾರ್ಟ್ ಆಗಿತ್ತು. ನೋಡ್ತಾ ಇರ್ಬೋದು, ಹೊರಗಡೆ ಅಷ್ಟೊಂದು ಕತ್ಲೂ ಆಗಿಲ್ಲ, ಅಷ್ಟೊಂದು ಬೆಳಕು ಇಲ್ಲ. ಗೋಧೂಳಿ ಟೈಮಲ್ಲಿ ಹೊರಗಡೆ ವಾತಾವರಣ ಅನ್ನೋದು ಒಂಥರ ಲೈಟಾಗಿ ನೀಲಿ ಕಲರ್ ಥರ ಕಾಣ್ತಾ ಇರುತ್ತೆ. ಇನ್ನು ಆಮೇಲೆ ಫುಲ್ಲು ಕತ್ಲಾಗ್ಬಿಡುತ್ತೆ. ಇವಾಗ ಪೂಜೆ ಎಲ್ಲ ಮಾಡಿದ್ದಾಯಿತು. ಹೊಸ್ಲಿಗೆ ಮತ್ತು ತುಳಸಿ ಅಮ್ಮನವ್ರಿಗೆಲ್ಲ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀನಿ. ಈಗ ಅಲ್ಲಿ ಹೊಸ್ಲ ಹತ್ರ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಇಲ್ಲಿ ದೇವ್ರ ಮನೆಯಲ್ಲಿ ನಾನೇ ದೀಪಗಳನ್ನು ಬೆಳಗಿ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಸಂಜೆ ಟೈಮ್ ಪೂಜೆ ಮಾಡ್ತೀನಿ ಅಂತಂದರೆ ನಾನೇ ದೀಪಗಳನ್ನು ಬೆಳಗಿ ಪೂಜೆ ಮಾಡೋದು. ಬೆಳಗ್ಗೆ ಟೈಮ್ ಆದರೆ ನಮ್ಮ ಮನೆಯವರು ಮಾಡ್ತಾಯಿದ್ರು. ಇನ್ನು ಸಂಜೆ ಟೈಮ್ ಅವರು ಸ್ನಾನ ಮಾಡಿಕೊಂಡ್ರು ಅಂತಂದರೆ ಆವಾಗ ಅವರೇ ದೀಪಗಳನ್ನು ಬೆಳಗಿ ಪೂಜೆ ಮಾಡ್ತಾರೆ. ಅವರು ಬೆಳಗ್ಗೆ ಸ್ನಾನ ಮಾಡ್ಕೊಂಬಿಟ್ಟಿರ್ತಾರಲ್ವ, ಹಾಗಾಗಿ ಸಂಜೆ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಅವ್ರಿಗೆ ದೀಪಗಳನ್ನು ಬೆಳಗೋದಕ್ಕೆ ಇಷ್ಟ
ಆಗುತ್ತೆ. ನನಗೂ ಅಷ್ಟೇ ಫ್ರೆಶ್ಶಾಗಿ ಸ್ನಾನ ಮಾಡಿಕೊಂಡು ದೀಪಗಳನ್ನು ಬೆಳಗ್ಗೆ ಸ್ನಾನ ಮಾಡಿಕೊಂಡು ಸಂಜೆ ದೀಪಗಳು ಬೆಳಗಿದ್ರೆ ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಹಾಗಾಗಿನೇ ನಾನು ಅಮ್ಮ ಮನೆಯಿಂದ ಬರಬೇಕಾದ್ರೆ ಅಲ್ಲಿ ಸ್ನಾನ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅವರು ನಮ್ಮ ಮನೆಯವರು ಬೆಳಗ್ಗೆನೇ ಸ್ನಾನ ಮುಗಿಸ್ಬಿಟ್ಟಿದ್ರು. ನಾನು ಇಲ್ಲಿ ಬಂದು ಫ್ರೆಶ್ಶಾಗಿ ಸ್ನಾನ ಮಾಡಿಕೊಂಡು ದೀಪಗಳನ್ನು ಬೆಳಗೋದಕ್ಕೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಇಲ್ಲಿಗೆ ಬಂದು ಎಲ್ಲ ಕ್ಲೀನಿಂಗ್ ಕೆಲಸಗಳನ್ನು ಮಾಡಿ ಮುಗಿಸಿ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಫ್ರೆಶ್ಶಾಗಿ ದೀಪಗಳನ್ನು ಬೆಳಗಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಇನ್ನು ಊರಿಂದ ಹೂಗಳನ್ನು ತೊಗೊಂಬಂದಿದ್ನಲ್ವ, ಸೇವಂತಿಗೆ ಹೂಗಳು, ಈ ವೈಟ್ ಕಲರ್ ಸೇವಂತಿಗೆ ಹೂಗಳು ಮತ್ತು ಯೆಲ್ಲೋ ಕಲರ್ ಸೇವಂತಿಗೆ ಹೂಗಳು, ಇವನ್ನೇ ಹೂಗಳನ್ನೆಲ್ಲ ಇಟ್ಟು ಮತ್ತು ರೋಸುಗಳೆಲ್ಲ ಇತ್ತಲ್ವ, ಈ ರೋಸುಗಳೆಲ್ಲ ಇಟ್ಬಿಟ್ಟು ದೇವ್ರಿಗೆ ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿದ್ದೀನಿ. ಇನ್ನು ಹಾಗೆ ಮಲ್ಲೇಶ್ವರಿ ಸಿಸ್ ಅವರು ಕಮೆಂಟ್ ಮಾಡಿದ್ದಾರೆ, ಫೆಬ್ರವರಿ 3ಗೆ ನನ್ನ ಮಗಳ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು, 12 ಇಯರ್ಸು ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ದಿವ್ಯಾ ರೆಡ್ಡಿ ಪುಟ್ಟ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನಿಮ್ಮ ಜೀವನ ತುಂಬ ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ಇನ್ನು ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಮನೆಗೆಲ್ಲ ಧೂಪನ ಹಾಕಿ ಇವಾಗ ಗೇಟ್ ಕ್ಲೋಸ್ ಮಾಡ್ಕೊಂಡು ಹೋಗಿ ಆಮೇಲೆ ರಾಮಕೋಟಿಯನ್ನು ಬರೆದು ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ತೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.